ನಮ್ಮ ಪ್ರಯಾಣ 7ನೇ ದಿನಕ್ಕೆ ಬಂದ್ಬಿಟ್ಟಿದೆ. ಇವತ್ತಿನ ಪ್ರಯಾಣ ಕೂಡ 7 ಅವರ್ಸ್ ಜರ್ನಿ ಸಾಗಾಯಿಂದ ಡಿವೈನ್ ಲೇಕ್ ಮಾನಸ ಸರೋವರಕ್ಕೆ. ಎಲ್ಲರಿಗೂ ಆಲ್ಟಿಟ್ಯೂಡ್ ಸಿಕ್ನೆಸ್ ಅನ್ನೋದು ಇತ್ತಲ್ವಾ, ಸುಮಾರು 99% ಹೇಳ್ಬೋದು ಎಲ್ಲರೂ ಸೆಟ್ ಆಗೋಗ್ಬಿಟ್ಟಿದ್ರು. ಎಲ್ಲರೂ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪ್ಯಾಕೇಜ್ ಎಲ್ಲ ರೆಡಿ ಮಾಡಿಕೊಂಡು ತಿರ್ಗಾ ನಾವು ಪ್ರಯಾಣಕ್ಕೆ ಸ್ಟಾರ್ಟ್ ಆದ್ವಿ. ಇವತ್ತು ನಾವು ಯಾವ ಆಲ್ಟಿಟ್ಯೂಡ್ಗೆ ಹೋಗಿ ಸೇರ್ತೀವಿ ಅಂದರೆ 4500 ಮೀಟರ್ ಹೈಟ್ ಅಬೋವ್ ಸೀ ಲೆವೆಲ್. ಇವತ್ತಿನ ಪ್ರಯಾಣ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತು. ಒಳ್ಳೆ ಸೀನ್ಸು. ಈಗ ನಾವಿಲ್ಲಿ ಊಟ ಮಾಡೋಕ್ಕೆ ಇಳಿದಿದ್ದೀವಿ. ನೋಡಿದ್ರೆ ನೀರೊಳಗೆ ಇಳಿಬೇಕು ಅನಿಸುತ್ತೆ. ಮೀನುಗಳು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ತೆಳ್ಳಗಿದೆ, ಕ್ಲಾರಿಟಿ ಇದೆ ವಾಟರ್. ನೋಡೋಕ್ಕಂತೂ ಭಾಳ ಚೆನ್ನಾಗಿದೆ. ಸೀನ್ರಿ ನೋಡಿ. Okay. सभी फेसेस आने को. सभी फेसेस आने को. Okay. Jai! Nara Hara Maha. ಇಲ್ಲಿ ನೋಡ್ತಿದ್ದೀರಲ್ಲ ನದಿ, ಇದು ಟಿಬೆಟ್ಟಲ್ಲಿ ಯಲುಂಗ್ ಸಂಕ ಅಂತ ಕರೀತಾರಂತೆ. ಇದು ನಮ್ಮ ದೇಶಕ್ಕೆ ಬಂದು ಅದನ್ನು ನಾವು ಬ್ರಹ್ಮಪುತ್ರ ನದಿ ಅಂತ ನಾವು ಹೇಳ್ತೀವಿ. ನಾವಿಲ್ಲಿ ಸೈಟ್ ಸೀಯಿಂಗ್ಗೆ ಅಂತ ನಿಂತು ನೋಡ್ತಾ ಇದ್ದೀವಿ. ನೋಡೋಕ್ಕೆ ಎಷ್ಟು ಬಿಸಿಲಿದೆ, ಆದರೆ ಗಾಳಿ ಅಷ್ಟೇ ತಣ್ಣಗೆ ಬರ್ತಾ ಇದೆ.
ಬೆಟ್ಟ ಎಲ್ಲ ಮುನ್ನಿಗೆ ಮುನ್ನಿದ್ದಂಗಿದೆ, ಮಣ್ಣಿನ ಬೆಟ್ಟ ನೋಡಿ. ಪ್ಲೇನ್ ಲ್ಯಾಂಡ್, ನಾವು ಜಾಗ್ರಫಿಯಲ್ಲಿ ಪ್ಲೇನ್ ಲ್ಯಾಂಡ್, ಪ್ಲಾಟೂಸ್, ಮೌಂಟೇನ್ಸ್ ಎಲ್ಲ ನೋಡಿದ್ವಲ್ಲ, ಕೇಳಿದ್ವಿ. ಈಗ ಅದು ಇಷ್ಟು ಚೆನ್ನಾಗಿದೆ. ಮಾನಸ ಸರೋವರ್ಗೆ ಬಂದುಬಿಟ್ಟಿದ್ದೀವಿ ಇವಾಗ ಇಲ್ಲಿ ಪರ್ಮಿಷನ್ ತೊಗೊಂಡು ನಮ್ಮನ್ನ ಡ್ರೈವಿಗೆ ಕರ್ಕೊಂಡು ಹೋಗ್ತಾರೆ. ಲೇಕ್ ಸುತ್ತು ಪರಿಕ್ರಮ ಮತ್ತು ರಾಕ್ಷಸ್ಥಲ್ ಪರಿಕ್ರಮ. ಫಸ್ಟ್ ವ್ಯೂ ಆಫ್ ಮೌಂಟ್ ಕೈಲಾಶ್. ಫುಲ್ ಸ್ನೋಯಿಂದ ಕವರ್ ಆಗೋಗ್ತಿದೆ. ಮಾನಸ್ ಸರೋವರದಿಂದ ನೋಡ್ತಾ ಇದ್ದೀವಿ ಇದನ್ನು. ಓಂ ನಮೋ ಪಾರ್ವತಿ ಪತಹೆ ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ನಾವು ಮಾನಸ ಸರೋವರ ಪರಿಕ್ರಮ ಬಸ್ಸಲ್ಲಿ ಮಾಡ್ತಾ ಇದ್ದೀವಿ. ಯಾಕ್ಗಳೆಲ್ಲ ನೋಡಿ, ಯಾಕ್ ಎಷ್ಟು ಹತ್ರಕ್ಕೆ ಬಂದುಬಿಟ್ಟಿದ್ದೀವಿ, ನದಿ ಹತ್ರಕ್ಕೆ. ಇದು ರಾಕ್ಷಸ್ಥಲ್. ಇಲ್ಲೆಲ್ಲ ಟಿಬೆಟಿಯನ್ಸು ಬಂದು ಪ್ರೇಯರ್ ಮಾಡೋದಕ್ಕೆ ಬರ್ತಾರಂತೆ. ಬುದ್ಧ ಪ್ರೇಯರ್ ಮಾಡೋಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲಿಂದ ಕೂಡ ಕೈಲಾಸ ಕಾಣಿಸುತ್ತೆ. ಎಲ್ಲ ಕಲ್ಲುಗಳನ್ನ ಜೋಡಿಸಿರೋದು ನೋಡಿ. ನಮ್ಮ ಕಡೆ ಎಲ್ಲ ಕೆಲವು ಕಡೆ ಕಲ್ಲುಗಳನ್ನ ಜೋಡಿಸ್ತಾ ಬರ್ತಾರೆ. ಆ ಥರ ಎಲ್ಲರೂ ಫೈನಲಿ ನೀರೊಳಗೆ ಬಂದುಬಿಟ್ಟಿದ್ದೀವಿ. ಸೊ ಇಲ್ಲಿ ನೀರಲ್ಲಿ ನಮ್ಮ ಫಾರ್ಮಲ್ಲಿ ಬಿಟ್ಟಿರೋ ರುದ್ರಾಕ್ಷಿ, ಆ ರುದ್ರಾಕ್ಷಿನ ಪೂಜೆ ಮಾಡಿರೋದು 60 ವರ್ಷ ಶಾಂತಿ ನಮ್ಮ ಯಜಮಾನ್ರಿಗೆ. ಇದನ್ನು ನಾನು ಈ ಮಾನಸ್ ಸರೋವರ ಲೇಕ್ಗೆ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗೌರಿ ಶಂಕರ್, ಗೌರಿ ಶಂಕರ್, ಓಂ ನಮಃ ಶಿವಾಯ. अंदर क्या गया? नहीं क्या है ना? कहाँ को अंदर गया? जूता निकालिए, इसमें पाव डालते हैं। ऐसे मत करो, क्योंकि आगे अभी बोला ना, आप लोग मत करिए ना यार। समाज से आना करना। ನಾವು ಈಗ ಮಾನಸ್ ಸರೋವರ ಗೆಸ್ಟ್ ಹೌಸ್ಗೆ ಬಂದು ಸೇರಿಕೊಂಡ್ವಿ. ಈ ಥರ ಒಂದೊಂದು ರೂಮು ಇರುತ್ತೆ. ಈ ಥರ ಒಂದು 6 ಜನ 8 ಜನ ಹಿಂಗಿರ್ತದೆ.
ನಮ್ಗೆ ಅಲಾಟ್ ಮಾಡಿರೋ ರೂಮ್ ಇದು. ಸೊ ಇದರೊಳಗಡೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ರೂಮು 6 ಬೆಡ್ಸ್ ಇದೆ. ಈಗ ನಮಗೆ ಈ ರೂಮ್ ಅಲಾಟ್ ಮಾಡಿದ್ದಾರೆ. ಸೊ ನೋಡು, ಎಲ್ಲ ಡಿಸ್ಪೋಸಬಲ್ ಬೆಡ್ಶೀಟ್ಸ್ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಸೊ ಇಲ್ಲಿ ಇವತ್ತು ರಾತ್ರಿ ಇರ್ತಿದ್ದೀವಿ. ಈ ಸರ್ತಿ ನಮಗೆಲ್ಲ ಮಾನಸ್ ಸರೋವರದಲ್ಲಿ ಸ್ನಾನ ಮಾಡೋದಕ್ಕೆ ಬಿಡಲಿಲ್ಲ, ಹೆಜ್ಜೆ ಕೂಡ ಇಡೋದಕ್ಕೆ ಬಿಡಲಿಲ್ಲ. ಸೊ ಯಾರ್ಯಾರು ಮಾರನೇ ದಿನ ಯಾರ್ಯಾರು ಸ್ನಾನ ಮಾಡಬೇಕು ಅನ್ಕೋತಾರೋ ಅವರಿಗೆ ಆರ್ಗನೈಸರ್ಸೇ ಬಿಸಿನೀರು ಕಾಯಿಸ್ಬಿಟ್ಟು ಒಂದು ಟೆಂಟ್ ಥರ ಮಾಡಿ ಅದರೊಳಗಡೆ ಹೋಗಿ ಸ್ನಾನ ಮಾಡ್ಕೊಳ್ಳೋ ಹಾಗೆ ಏರ್ಪಾಟ್ ಮಾಡಿದ್ದಾರೆ. ಸೊ ಕೆಲವರು ಪೂಜೆ, ಇನ್ನು ಕೆಲವರು ಸೆರೆಮನಿಗಳು ಮಾಡ್ಕೋಬೇಕು ಅನ್ನೋದಿದೆಯೋ ಅವನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟು ಡಾರ್ಜಿನ್ಗೆ ಹೊರಡ್ತಿದ್ದೀವಿ ನಾಳೆ ಬೆಳಿಗ್ಗೆ. ಇವತ್ತು ರಾತ್ರಿ ಆ ಡಿವೈನ್ ಎನರ್ಜೀಸ್ ಜೊತೆ ನಾವು ಸ್ಟೇ ಮಾಡ್ತಿದ್ದೀವಿ. ಈಗ ಪೌರ್ಣಮಿ ದಿನ. ಈಗ ಟೈಮ್ ಬಂದು 12 ಗಂಟೆ 12:15 ಆಗ್ತಾಯಿದೆ. ಸೊ ಕೈಲಾಸ ಪರ್ವತ ಮಾನಸ್ ಸರೋವರ ಲೇಕಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಂಥ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದು ಮಾನಸ್ ಸರೋವರ. ಅಲ್ಲಿ ಪೌರ್ಣಮಿ ಚಂದ್ರ, ಹುಣ್ಣಿಮೆ ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಂಥ ಅದೃಷ್ಟ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ರೆ ಅದ್ಭುತಸ್ಯ ಅದ್ಭುತೋಪ್ಯಃ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇದು ಕಂಪ್ಲೀಟ್ ಮಾನಸ್ ಸರೋವರ ವ್ಯೂ. ನೋಡಿ ಕೈಲಾಸ ಪರ್ವತ, ಸುಪ್ರೀಮ್ ಎನರ್ಜಿ. ನೋಡಿ ನಾವು ಸರೋವರ ಹತ್ರನೇ ಇದ್ದೀನಿ. ಸರೋವರದೊಳಗೆ ನಮ್ಗೆ ಯಾರಿಗೂ ಎಂಟ್ರಿ ಇಲ್ಲ, ಬರೀ ನೀರು ತೊಗೊಳಕ್ಕಷ್ಟೇ. ನೋಡಿ ಇದು ಈ ಕಾಂಪೌಂಡ್ ಒಳಗೆ ಜನರಲ್ ಟಾಯ್ಲೆಟ್ಸ್ ಫಾರ್ ಮೆನ್ಸ್ ಆ್ಯಂಡ್ ವಿಮೆನ್ಸ್. ಇದರೊಳಗಡೆ ಸ್ವಲ್ಪ ಜಾಗ ಇಟ್ಟು ನಮಗೆ ರೂಮ್ಸು. ಅದ್ಭುತವಾದ ಎನರ್ಜೀಸ್. ನೋಡೋಕ್ಕೆಷ್ಟು ಬಿಸಿಲಿರ್ಬೋದು, ಆದರೆ ಈ ಥರ ನೋಡಿ ನಾವು ಹೇಗಿದ್ದೀವಿ ಈ ರೀತಿ ಪ್ಯಾಕ್ ಮಾಡಿಕೊಂಡು ನಾವಿರಬೇಕು. ಬಿಸಿಲಿದೆಯಲ್ಲ ಅಂತ ಏನಾದರೂ ತೆಗೆದ್ರೆ ಕೈ, ಜೋಮು, ಬೆಂಡು ಎಲ್ಲ ಆಗೋಗ್ಬಿಡುತ್ತೆ. ಇದು ಗಾರ್ಡ್ ಏರಿಯಾ. ಸೊ ಇಲ್ಲಿ ಒಳಗಡೆ ಎಂಟ್ರಿ.
ನೋಡಿ ಇಷ್ಟೇ ನಡೀತಿದ್ರೇ ಏಜುಸುರು ಬರ್ತಾ ಇದೆ. ಇಲ್ಲಿ 100 ಗ್ರಾಮ್ ವಸ್ತು ನಾವು ತೊಗೊಂಡ್ರೆ ಭಾರ 5 ಪಟ್ಟಷ್ಟು 500 ಗ್ರಾಮ್ ಹೊರ್ತಿದ್ದೀವಿ ಅನ್ನೋಷ್ಟು ಎಫೆಕ್ಟ್ ಇದೆ. ನಾನು ಮಾತಾಡ್ತಿದ್ರೆ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ನಿಧಾನವಾಗಿ ನಡೀತಿದ್ದೀನಿ. ರಾತ್ರಿ ಎಲ್ಲ ಚೆನ್ನಾಗಿ ಧ್ಯಾನ ಆಯಿತು. ರಾತ್ರಿ ಮೂನ್ಲೈಟ್ ಮೆಡಿಟೇಷನ್ ಆಯಿತು. ಬೆಳಗ್ಗೆ ಸನ್ರೈಸ್ ನೋಡಿದೆ. ಸನ್ರೈಸ್ ಜೊತೆ ಆ ಪರಮೇಶ್ವರನ ನೋಡಿದೆ. ನಾನು ಸ್ನಾನ ಮಾಡಲಿಲ್ಲ. ಕಾಲು ಕೈ ಮುಖ ತಲೆಗೆ ಪ್ರೋಷಣೆ ಹಾಕ್ಕೊಂಡು ರೂಮ್ಗೆ ಹೋಗಿ ರೆಡಿಯಾಗಿ ನಾನು ಟಿಫನ್ನು ಮಾಡಲಿಲ್ಲ. ನಂಗೆ ಬೇಡ, ಏಕೆಂದರೆ ಇಲ್ಲಿ ಟಾಯ್ಲೆಟ್ಸು ಅಧ್ವಾನ ಅಂದರೆ ಅಷ್ಟಿಷ್ಟು ಅಧ್ವಾನ ಅಲ್ಲ, ಭಯಂಕರ ಆ ಥರ ಇದೆ. ಸೊ ಬರೀ ಒಂದು ಸ್ವಲ್ಪ ಟೀ ಕುಡಿದೆ. ಈಗ ಲಂಚ್ ಮಾಡಿಕೊಂಡು ದಾರ್ಚಿನ್ನಿಗೆ ಬಿಡ್ತೀವಿ. ಮತ್ತು ದಾರ್ಚಿನ್ನಲ್ಲಿ ಒಳ್ಳೆ ರೂಮ್ಸು ಎಲ್ಲ ಇದೆ. ಇವತ್ತೊಂದು ದಿನ ಸಪೋರ್ಟಿವ್. ಇವತ್ತು ದಾರ್ಚಿನ್ನಿಗೆ ಸುಮಾರು 5 ಗಂಟೆ ಹಂಗೋಗಿ ಸೇರ್ತೀವಿ. ಆಮೇಲೆ ಅಷ್ಟಪದ ಅದೊಂದು ವ್ಯೂ, ಸೌತ್ ವ್ಯೂ ಆಫ್ ಕೈಲಾಶ್ ಪರ್ವತ್ ನೋಡಿದ್ರಲ್ಲ. ಇಲ್ಲಿ ಚಿಕ್ಕ ಚಿಕ್ಕ ರೂಮ್ಗಳು, ಆ ಒಂದೊಂದು ರೂಮಲ್ಲಿ 6 ಬೆಡ್ಗಳು ಹಾಕಿರ್ತಾರೆ. ಸೊ ಬಂದಿರೋರ್ನೆಲ್ಲರಿಗೂ ಅಕಾಮಿಡೇಷನ್, ಕ್ಲೀನ್ ಅಕಾಮಿಡೇಷನ್ ಇದೆ. ತೋರಿಸಿದ್ನಲ್ಲ ನಿನ್ನೆ. ಸೊ ಆ ಥರ ಅದೊಂದು ಇವಾಗ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಅದು ಬಂದು ಯಾರು ಪೂಜೆ ಪಾಠ ಏನೇನು ಇದೆಯೋ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಅದು. ಆಮೇಲೆ ಆ ಏರಿಯಾ ಎಲ್ಲ ಚಿಕ್ಕ ಚಿಕ್ಕ ಏರಿಯಾ ಎಲ್ಲ ಅವರಿರೋ ಅಂಥವ್ರದ್ದು. ಆಮೇಲೆ ಇದು ಬಂದು ಮೆನ್ಸ್ ಆ್ಯಂಡ್ ವಿಮೆನ್ಸ್ ಬಾತ್ರೂಮ್. ಇಲ್ಲಿ ಬಂದು ಕಿಚನ್ ಏರಿಯಾ. ಸೊ ಇದು ನಮ್ಮ ಟ್ರಕ್ಕು. ನಮಗೆ ಎಲ್ಲ ಫುಡ್ಡೆಲ್ಲ ಪ್ರಿಪೇರ್ ಮಾಡೋ ಅಂಥವ್ರು. ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ತಿದ್ದಾರೆ ನಮಗೆ ಫುಡ್ಡು. ಚೆನ್ನಾಗಿದೆ, ರುಚಿಕರವಾಗಿ, ಎಲ್ಲೂ ಮಿಸ್ ಆದಂಗಿಲ್ಲ. ಸೊ ಇವೆಲ್ಲ ಹೌಸಸ್ಸೇ, ಪುಟ್ ಹೌಸಸ್ಸು. ಇಲ್ಲಿರೋರಿಗೆ ಬಂದಿರೋರಿಗೆ ಎಲ್ಲ ಇಷ್ಟೇ. ಕೈಲಾಸ ಮಾನಸ ಸರೋವರ ಇಷ್ಟುವರೆಗೂ ಆ ಪರಮೇಶ್ವರ ಸಕ್ಸಸ್ಫುಲ್ಲಾಗಿ ಏ ತೊಂದರೆ ತಾಪತ್ರಯ ಏನೂ ಇಲ್ದಿರ ಅಲ್ಲಿ ಸಾಗದಲ್ಲಿ ಮಾತ್ರ ಬಂದವರು ಎಲ್ಲರೂ ಎಫೆಕ್ಟ್ ಆಗಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಫೀಲ್ ಆಗಿದ್ದಾರೆ. ಆ್ಯಟಿಟ್ಯೂಡ್ ಒಂದೇ ಸರ್ತಿ ಜಂಪ್ ಆಗಿದೆ ಅಲ್ವಾ, ಡಬ್ಬಲ್ದು ಆ್ಯಟಿಟ್ಯೂಡು. ಸೊ ಹಾಗಾಗಿ ಒಬ್ಬೊಬ್ರಿಗೆ ಒಂದೊಂದು ತಲೆ ತಿರ್ಗೋದು, ಒಬ್ಬರಿಗೆ ವಾಮಿಟಿಂಗ್ಸ್ ಆಗಿದೆ, ಕೆಲವ್ರಿಗೆ ಜ್ವರ ಬಂದಿದೆ, ತಲೆನೋವು, ಮೈಕೈ ನೋವು, ಭಾರ ಇವೆಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ಥರ ಇದಾಗಿದ್ದಾರೆ. ನಮಗಲ್ಲಿ ಒಂದಿನ 2 ರಾತ್ರಿ ಅಲ್ಲಿ ಟೈಮ್ ಸಿಕ್ತು ಅಲ್ಲಿ ಸೆಟಲ್ ಆಗೋಕ್ಕೆ. ಸೊ ಹೋಗಿದ್ದ ದಿನ ರಾತ್ರಿ, ಮಾರನೇ ದಿನ ರಾತ್ರಿ. ಹಾಗಾಗಿ ಎಲ್ಲ ಡೈಮಾಕ್ಸ್ ಟ್ಯಾಬ್ಲೆಟ್ಟು ಎಲ್ಲ ಸ್ವಲ್ಪ ತೊಗೊಂಡು ಎಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇಲ್ಲಿಗೆ ಆರಾಮಾಗಿ ಸೇರಿಸ್ಬಿಟ್ಟ ಆ ಪರಮೇಶ್ವರ. ಓಕೆನಾ? ಥ್ಯಾಂಕ್ ಯು. ಓಂ ನಮಃ ಶಿವಾಯ.